ಕಡಲ ನಗರಿ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಅಕ್ರಮ ಕಸಾಯಿಖಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ವಿಪರೀತವಾಗ್ತಾ ಇದೆ. ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ ಮಂಗಳೂರು. ಅಲ್ಲಿ ಈ ಗೋ ಸಾಗಾಟ, ಗೋ ಹತ್ಯೆಗಳಿಗಾಗಿ ಸಾಕಷ್ಟು ಗಲಭೆಗಳು, ಗಲಾಟೆಗಳು, ವಾಗ್ವಾದಗಳೆಲ್ಲ ನಡೆದು ಹೋಗ್ಬಿಟ್ಟಿದ್ದಾವೆ. ಈಗ ನಗರದೊಳಗೆ ಮತ್ತೊಂದು ಅಕ್ರಮ ಕಸಾಯಿಖಾನೆ ಪ್ರತ್ಯಕ್ಷ ಆಗಿಬಿಟ್ಟಿದೆ ಅಂತೆ. ಸಾವಿರಾರು ಗೋವು, ಕುರಿಗಳ ರಾಶಿ ರಾಶಿ ತಲೆಬುರುಡೆ, ಎಲುಬುಗಳು ಪತ್ತೆಯಾಗಿದೆ. ಮಂಗಳೂರು ನಗರದ ಕುದ್ರೋಳಿಯ ಅಕ್ರಮ ಕಸಾಯಿಖಾನೆಗೆ ಮಂಗಳೂರು ಮೇಯರ್ ಮನೋಜ್ ಕುಮಾರ್ ದಿಢೀರ್ ದಾಳಿ ನಡೆಸಿದರು. ದಾಳಿ ವೇಳೆ ಸ್ಥಗಿತಗೊಂಡಿದ್ದ ಕಸಾಯಿಖಾನೆಯಲ್ಲಿ ಯಾವುದೇ ಪ್ರಾಣಿ ವಧೆ ನಡೀತಾ ಇರಲಿಲ್ಲ. ಆದರೆ ಅಲ್ಲಿಯೇ ಖಾಸಗಿ ವ್ಯಕ್ತಿಯೋರ್ವ ಶೆಡ್ನಲ್ಲಿ ಅಕ್ರಮವಾಗಿ ಪ್ರಾಣಿ ವಧೆ ಮಾಡ್ತಾ ಇರೋದು ಕಂಡುಬಂದಿದೆ. ರಾಶಿ ರಾಶಿ ಕುರಿ, ಆಡುಗಳು ಹಾಗೂ ಕೋಣಗಳು, ದನದ ಮಾಂಸ, ತಲೆ, ಕೊಂಬು ಕಂಡುಬಂದಿದೆ. ಇದನ್ನು ನೋಡಿದ ಮೇಯರ್ ಶಾಕ್ ಆಗಿಬಿಡ್ತಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನೆಯ ಮೇರೆಗೆ 4-5 ವರ್ಷಗಳ ಹಿಂದೆಯೇ ಕಸಾಯಿಖಾನೆಯನ್ನು ಸ್ಥಗಿತಗೊಳಿಸುವಂತಹ ಕೆಲಸ ಆಗಿತ್ತು. ಹೀಗಾಗಿ ಪಕ್ಕದ ಶೆಡ್ನಲ್ಲಿ ಅಕ್ರಮ ಕಸಾಯಿಖಾನೆ ಕಾರ್ಯನಿರ್ವಹಿಸ್ತಾ ಇದೆ. ದಾಳಿಯ ವೇಳೆ ಮಾಹಿತಿ ಮೊದಲೇ ಕಟುಕರಿಗೆ ಸಿಕ್ಕಿತ್ತಂತೆ. ಕಟುಕರು ದಾಳಿ ವೇಳೆ ತಪ್ಪಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಸಾಯಿಖಾನೆಯ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟು ಈ ಅಕ್ರಮ ಕಟ್ಟಡವನ್ನು ಧ್ವಂಸಗೊಳಿಸ್ತೇವೆ ಅಂಥೇಳಿ ಮೇಯರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಏನು ಕುದ್ರೋಳಿ ಕಸಾಯಿಖಾನೆ ಇದೆ. ಇವತ್ತು ನಾವು ಕಳೆದ ಬಾರಿ ಫೋನಿನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿತ್ತು. ಕಸಾಯಿಖಾನೆಯಲ್ಲಿ ಅಕ್ರಮವಾಗಿ, ಅನೈತಿಕವಾಗಿ ಚಟುವಟಿಕೆ ನಡೀತಾ ಇದೆ, ಇನ್ನೂ ಕೂಡ ಅಲ್ಲಿ ವಧೆ ನಡೀತಾ ಇದೆ, ಪ್ರಾಣಿಗಳ ವಧೆ ನಡೀತಾ ಇದೆ, ನೀವು ಯಾಕೆ ಸುಮ್ಮನಿದ್ದೀರಿ ಎಂಬ ಒಂದು ದೂರುಗಳು ಕೂಡ ಬಂದಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಕಸಾಯಿಖಾನೆ ಹಿಂದೆ ಏನಿತ್ತು, ಆ ಕಸಾಯಿಖಾನೆಗೆ ಮೇಯರ್ ಅಂತ ಮನೋಜ್ ಕುಮಾರ್ ಅವರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಲ್ಲಿಗೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಸಾಯಿಖಾನೆಯ ಬದಿಯಲ್ಲಿರುವಂಥ ಒಂದು ಖಾಸಗಿ ಸ್ಥಳದಲ್ಲಿ, ಖಾಸಗಿ ಜಾಗ, ಖಾಸಗಿ ಸ್ಥಳ, ಖಾಸಗಿ ಬಿಲ್ಡಿಂಗ್ಸ್, ಒಂದು ಏನೋ ಅನಧಿಕೃತ ಬಿಲ್ಡಿಂಗ್ಸ್ ಇದೆ. ಆ ಬಿಲ್ಡಿಂಗ್ ಒಳಗೆ ಜಾನುವಾರುಗಳನ್ನು ಹತ್ಯೆ ಮಾಡೋದು, ಅದರಲ್ಲಿ ಗೋ ಹತ್ಯೆ ಮಾಡುವುದನ್ನು